ಪ್ರಜಾಸೇನೆ ಅಂತೇಳಿ ನಮ್ಮ ಆಫೀಸ್ ಹೆಸರು. ಸೊ ಸುಮಾರು ದಿನಗಳಿಂದ ನಾವು ರವಿಕುಮಾರ್ ಅನ್ನೋರ ಹತ್ರ ಈ ಆಫೀಸ್ನ ಬಾಡಿಗೆಗೆ ತೊಗೊಂಡು ನಮ್ಮ ಕೆಲಸಗಳು ನಮ್ಮ ಸಾಮಾನ್ಯವಾಗಿರುತ್ತಲ್ಲ ದಲಿತ ಪರ ಹೋರಾಟಗಳು ಕೆಲಸಗಳು ಮಾಡ್ಕೊಂಡು ಓಡಾಡ್ತಾ ಇದ್ದೇವೆ. ಸೊ ಇದು ಏನಾಗಿದೆ ಅಂತಂದರೆ ಈ ಒಂದು ಆಫೀಸ್ ಮೇಲೆ ಏನೋ ಇದು ಇಶ್ಯೂಸ್ ಇದೆ ಅಂತ ಲೀಗಲಾಗಿ ಇಶ್ಯೂಸ್ ಇದೆ ಅಂತ ಹೇಳಿದ್ದಾರೆ. ಬಟ್ ಅದನ್ನು ಅವ್ರವ್ರ ಪರಿಹಾರ ಮಾಡ್ಕೊಳ್ಳೋದೆಲ್ಲ ಏಕಾಏಕಿ ನಮ್ಮ ಆಫೀಸ್ ಹತ್ರ ಬರೋದು, ಆಫೀಸ್ ಹತ್ರ ಬಂದ್ಬಿಟ್ಟು ನಾವೆಲ್ಲ ಹೆಣ್ಮಕ್ಳೆಲ್ಲ ಕುತ್ಕೊಂಡಿದ್ದಾಗ ಏಕಾಏಕಿ ಹಲ್ಲೆ ಮಾಡೋದು, ಅದೆಲ್ಲ ಚಂದನ್ಗೌಡ ಮತ್ತು ಚಂದನ್ಗೌಡ ಹಬಿಗೌಡ ಅವರೇನೋ ಲಾಯರ್ ಅಂತೆ. ಅದಕ್ಕೆ ನಾನು ಕೋರ್ಟಲ್ಲಿ ಹೋಗಿ ಮಾತಾಡ್ಕೊಳ್ಳಿ, ಕೋರ್ಟಲ್ಲಿದೆ ಇಶ್ಯೂಸು, ನೀವೇನಿದೆಯೋ ಅದನ್ನು ಕೋರ್ಟಲ್ಲಿ ಮಾತಾಡ್ಕೊಳ್ಳಿ ಅಂತ ಹೇಳಿದ್ರು ಕೇಳೋಲ್ಲ, ಬಾಯಿಗೆ ಬಂದಂಗೆ ಮಾತಾಡೋದು. ಇಲ್ಲಿ ನಾವು ಕುತ್ಕೊಂಡಿದ್ದೇವೆ ಹೆಣ್ಮಕ್ಳು ಸುಮಾರು ಒಂದು 12 ಜನ ನಮ್ಮ ಕೆಲಸ ನಾವು ಮಾಡ್ಕೊತಾ ಇದ್ದೇವೆ, ಸಂಘಟನೆ ಕೆಲಸಗಳನ್ನ. ಏಕಾಗಿ ಬಂದ್ಬಿಟ್ಟು ಹಲ್ಲೆ ಮಾಡೋದು, ನೀವು ಹೊಲ್ಮಾದಿಗರು ಯಾಕೆ ಇಲ್ಲಿಗೆ ಬಂದಿದ್ದೀರಾ, ಯಾವ ಆಫೀಸ್ ನಿಮ್ಮದು, ಏನಕ್ಕೆ ಇಟ್ಕೊಂಡಿದ್ದೀರಾ, ಎಲ್ಲ ಹೋಗ್ರಿ ಅಂತೇಳಿ ಏಕಾಕಿ ಒಳಗೆ ನುಗ್ಗಿದ್ದಾರೆ ಸರ್ ಎಲ್ಲ. ಅವರು ಲಾಯರ್ ಅಂತೆ. ಲಾಯರ್ ಆಗಿನೂ ಈ ಥರ ಮಾಡಿದಾಗ ಒಂದು ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ. ಕಾನೂನು ಗೊತ್ತಿರೋರೆ ಕಾನೂನನ್ನ ಉಲ್ಲಂಘನೆ ಮಾಡಿದಾಗ ಬೇಜಾರಾಗುತ್ತೆ. ನಮ್ಮ ಹೆಣ್ಮಕ್ಳೆಲ್ಲ ತುಂಬ ಭಯಪಟ್ಟಿದ್ದಾರೆ. ಮತ್ತು ಜೊತೆಗೆ ಇದು ಫಸ್ಟ್ ಟೈಮ್ ಅಲ್ಲ ಸರ್, ಇದು ಫಸ್ಟ್ ಒಂದು ಸತಿ ಆಗಿದೆ. ಅದನ್ನು ಆಗಲೇ ಕೋರ್ಟಲ್ಲಿ ಮಾತಾಡ್ಕೊಳ್ಳಿ, ನೀವು ಅಂತಲೂ ಹೇಳಿದ್ದಾಗಿದೆ, ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸ್ಕೊಳ್ಳಿ, ನಮ್ಮ ತನಕ ಬರಬೇಡಿ ಅಂದ್ರೂ ಪದೇ ಪದೇ ಈ ಥರ ಬಂದು ಮಾನಸಿಕವಾಗಿ ಹಿಂಸೆ ಕೊಟ್ಕೊಂಡು ಆಫೀಸಲ್ಲಿರೋ ಹೆಣ್ಮಕ್ಳಿಗೆಲ್ಲ ಎದುರಿಸೋದು. ಹಿಂದೆ ಒಂದು ಹೆಣ್ಮಗಳಿದ್ದಾರೆ, ಅವರು ಮನೆಗೆ ಸ್ನಾನ ಮಾಡ್ತಾ ಇದ್ದಾರಂತೆ, ಏಕಾಏಕಿ ನುಗ್ಗಿರೋದು. ಒಂದು 10-15 ಜನ ಒಳಗೆ ನುಗ್ಗಿಬಿಟ್ಟು ಕರೆಸಿ, ಯಾರಿದ್ದಾರೆ ಕರೆಸಿ, ಹಂಗೆ ಕರೆಸಿ ಹಿಂಗೆ ಕರೆಸಿ, ಇಲ್ಲ ಹೊರಗಡೆ ಹೋಗು ನಿನ್ನ ಸಾಮಾನೆಲ್ಲ ತೊಗೊಂಡು ಅಂತ ಆ ಹೆಣ್ಮಗಳು ಎದುರಿಸಿದ್ದಾರೆ. ನಾವು ಸಂಘಟನೆ ಹೋರಾಟ ಮಾಡೋಕ್ಕೆ ಅಂತ ಆಫೀಸ್ ಮಾಡಿಕೊಂಡು ನಮಗೆ ಇಷ್ಟು ಥ್ರೆಟ್ ಮಾಡಿದ್ರೆ ಬೇರೆ ಸಾಮಾನ್ಯ ಹೆಣ್ಮಕ್ಳು ಕತೆ ಏನಾಗಬೇಕು ಅನ್ನೋದು ಒಂದಿದು. ಮತ್ತು ಇದು ಚಂದನ್ಗೌಡ ಮಾತೆತ್ತಿದೆ ಹೇಳೋದು, ನಾನು ಲಾಯರು, ನನಗೆ ಗೊತ್ತಿದೆ ಹಾಗೆ ಹೇಗೆ ಅಂತ ಹೇಳ್ತಾರೆ, ಅಧಿಕಾರಿಗಳು ಗೊತ್ತಿದ್ದಾರೆ ಅಂತಾರೆ. ಆದರೆ ಇಲ್ಲಿ ಬಂದಿರೋದು ವಿಚಾರ, ಒಂದು ಮುಖ್ಯವಾದ ವಿಚಾರ ಏನಂದರೆ, ದಲಿತರ ಹೆಣ್ಮಕ್ಳೆಲ್ಲ ಒಟ್ಟಿಗೆ ಸೇರಿಕೊಂಡು ಕುತ್ಕೊಂಡಿದ್ದೀವಿ ಅಂದ ತಕ್ಷಣ ಹೊಲ್ಮಾದಿಗರು ಅಲ್ಲಿ ಕೆಲಸ ಮಾಡಬಾರ್ದು ಅಂತ ಏನಿಲ್ಲ. ನೀವು ಹೊಲ್ಮಾದಿಗರು, ನಿಮ್ಮನ್ನು ಕೊಲೆ ಮಾಡಿಸ್ತೀನಿ, ಹಂಗೆ ಮಾಡಿಸ್ತೀನಿ, ಹೊರಗಡೆ ಎಸಿತೀನಿ, ಆಫೀಸ್ದು ವಸ್ತುಗಳನ್ನೆಲ್ಲ ಹೊರಗಡೆ ಎಸಿತೀನಿ ಅಂತ ಏಕಾಏಕಿ ನುಗ್ಗಿದ್ರೆ ಯಾವುದೇ ಹೆಣ್ಮಕ್ಳಿಗಾದ್ರೂ ಭಯ ಆಗುತ್ತೆ. ನಮಗೆ ತುಂಬ ಭಯ ಆಗಿದೆ. ಈ ಗುಂಡಾಗಳು ಚಂದನ್ಗೌಡ, ಅಭಿಗೌಡ ಜೊತೆಗೆ ಜೊತೆಗೆ ಒಂದು 40 ಜನ ಗುಂಡಾಗಳು ಬಂದಿದ್ರು ಸರ್. ಆ ಗುಂಡಾಗಳ ಬಗ್ಗೆ ತುಂಬ ಭಯ ಇದೆ ನಮಗೆ. ಕಾನೂನು ರೀತಿಯಲ್ಲಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಮೇಲಧಿಕಾರಿಗಳು ಯಾರ್ಯಾರಿದ್ದಾರೆ ಅವ್ರು ನಮಗೆ ರಕ್ಷಣೆ ಕೊಟ್ಟು ನ್ಯಾಯ ಕೊಡ್ಬೇಕಂತ ಕೇಳ್ಕೊತೀವಿ. ಈಗ ಮುಂಚೆ ನಿಮಗೆ ಕೊಟ್ಟಂತ ರವಿಕುಮಾರ್ ಅವ್ರ ಗಮನಕ್ಕೆ ತಂದಿದ್ದೇವೆ ಸರ್. ಅವ್ರು ಹೇಳಿದ್ದಾರೆ ಡಿಪಾರ್ಟ್ಮೆಂಟು ಅದೇನಿದೆ ಲೀಗಲ್ ಆಗಿ ನಾವು ಮಾತಾಡ್ಕೊಳ್ತೇವೆ, ನೀವು ಹೆಣ್ಮಕ್ಳು ವಿಚಾರಕ್ಕೆ ಹೋಗಬೇಡಿ ಅಂದ್ರೂ ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ಬರ್ತಾರೆ ಸರ್. ಅವ್ರು ಪದೇ ಪದೇ ಬರೋದು, ಆಫೀಸ್ ಹತ್ರ ಗಲಾಟೆ ಮಾಡೋದು. ಮತ್ತು ಇನ್ನೊಂದಿದೆ, ಸೆಕ್ಯೂರಿಟಿನ ಕಿಡ್ನಾಪ್ ಮಾಡಿದ್ರು ಸರ್. ಅವ್ರ ಬಗ್ಗೆ ಕೆಂಗೇರಿ ಪೊಲೀಸ್ ಸ್ಟೇಷನಲ್ಲಿ ಚಂದನ್ಗೌಡ ಅವ್ರ ಬಗ್ಗೆ ಇದು ಮೇಲೆ ಕೇಸ್ ಇದೆ, ಕಿಡ್ನಾಪಿಂಗ್ ಕೇಸ್ ಇದೆ, ಮತ್ತು ಟ್ರೆಸ್ಪಾಸಿಂಗ್ ಕೇಸ್ ಇದೆ. ಆದರೂ ಸಹ ಇವರು ಕಾನೂನನ್ನ ಕೈಗೆ ತೊಗೊಂಡು ನಾನೇ ರಾಜ ಅಂತ ಪದೇ ಪದೇ ಹಿಂಸೆ ಕೊಡ್ತಾ ಇದ್ರೆ ಅದು ತಪ್ಪಾಗುತ್ತೆ ಸರ್. ನಮಗೆ ರಕ್ಷಣೆ ಬೇಕು ಮತ್ತು ನ್ಯಾಯ ಬೇಕಷ್ಟೇ, ಯಾವುದೇ ರೀತಿಯೂ ಬರಬಾರ್ದು. ಹೌದು, ಸಮುದಾಯಕ್ಕೆ ಹೊಲ್ಮಾದಿಗರು, ಅಂಬೇಡ್ಕರ್ ಹೆಸರು ಹೇಳ್ಕೊಂಡ್ ಬರ್ತೀರಾ, ಈಚೆ ಕಡೆ ಕೆಸಿರೋ ವಸ್ತುಗಳನ್ನೆಲ್ಲ ಈಚೆ ಕಡೆ ಕೆಸೋದು ಒಂಥರ ಹೆಂಗೆ ಅಂದ್ರೆ ಏಕೈಕಿ ಹೊರಗಡೆ ಬೋರ್ಡ್ ಈಗ ಕಾನೂನು ನಿಟ್ಟಿನಲ್ಲಿ ಈಗ ನಿಂದನೆ ಮಾಡಿರೋದಕ್ಕೆ ನೀವು ಅವ್ರ ಮೇಲೆ ಏನಾದರೂ ಕಾನೂನು ಕ್ರಮಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ನಾವೆಲ್ಲ ಸೇರಿ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಅವರು ಪದೇ ಏನಂದ್ರೆ 1 ತಿಂಗಳು ಯಾವ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರೋದು? ಸ್ಟೇಷನ್ಗೆ ಕೊಟ್ಟಿದ್ದೀವಿ. 1 ತಿಂಗಳು 2 ತಿಂಗಳು ಸುಮ್ಮನೆ ಇರ್ತಾರೆ, ಮತ್ತೆ ಬಂದ್ಬಿಟ್ಟು ಕಿರಿಕಿರಿ ಮಾಡ್ತಾರೆ. ಲಾಸ್ಟ್ ಸತಿ ಬಂದ್ಬಿಟ್ಟು ನನ್ನ ಹತ್ರನೇ ಬೇರೆ ತರ ಇದ್ ಮಾಡಿದ್ರು. ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಬಿಟ್ಟು ಬಂದಿದ್ದೀನಿ. ಸುಮ್ಮನೆ ಅನ್ನೆಸರಿ ಏನೋ ಒಂಥರ ಕಿರಿಕಿರಿ ಮಾಡೋದು. ಅದಕ್ಕೆ ಆಯ್ತು ಅಂದ್ಬಿಟ್ಟು ದೂರುದಾರರು ಯಾರು ಕಂಪ್ಲೇಂಟ್ ಕೊಟ್ಟಿರೋದು? ಯಾರು? ನಾನೇ ಕೊಟ್ಟಿದ್ದೀನಿ. ಹೆಸರು ಹೇಳಿ. ಪುಣ್ಯ ಸರ್. ಯಾವ ಡೇಟಲ್ಲಿ ಕೊಟ್ಟಿರೋದು ಕಂಪ್ಲೇಂಟ್? ಸರ್ ಈಗ ಒಂದು 3-4 ತಿಂಗಳು ಆಗಿರ್ಬೋದು. ಡೇಟು ಅದು ಇದರಲ್ಲಿದೆ, ಕಾಪಿಲಿದೆ, ಕೊಡ್ತೀನಿ ಬೇಕಾದ್ರೆ. ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇದು ಮಾಡಿದ್ದೀನಿ. ಮತ್ತೆ ಅದಾದ್ಮೇಲೆ ನನಗೆ ಯಾರು ಪೊಲೀಸ್ನವರಾಗಲಿ ಇದಾಗಲಿ ಕರ್ಸಿಲ್ಲ. ನಾನೇ 2 ಸಲ ಸ್ಟೇಷನ್ಗೂ ಕಾಲ್ ಮಾಡಿದ್ದೀನಿ. ಅದ್ರ ಬಗ್ಗೆ ಯಾವುದೇ ಥರ ಇದಿಲ್ಲ. ಒಂದ್ಸಲಿ ಬಂದ್ಬಿಟ್ಟು ಇದು ಬೋರ್ಡ್ ಎಲ್ಲ ಕಿತ್ತಾಕ್ಬಿಟ್ಟು ಇದೆಲ್ಲ ಮಾಡ್ಬಿಟ್ಟು ಹೋಗಿದ್ರು. ಅವಾಗಲೂ ಕೂಡ ನಾವು ದೂರು ಕೊಟ್ವಿ. ಸೊ ಯಾವುದು ಅದು ಅಷ್ಟು ರೆಸ್ಪಾನ್ಸ್ ಇಲ್ಲ ಸರ್. ಇವತ್ತಾಗಿರೋ ಇನ್ಸಿಡೆಂಟ್ ಬಗ್ಗೆ ನಾನು ಕಾನೂನು ರೀತಿಯಲ್ಲಿ ಏನು ಹೋಗಬೇಕು, ಅಟ್ರಾಸಿಟಿ ಅವರ ಮೇಲೆ ಮಾಡ್ತಾ ಇದ್ದೀವಿ ಸರ್. ಇಷ್ಟು ಜನ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಅವ್ರ ಮೇಲೆ ಅಟ್ರಾಸಿಟಿನ ನಾನೇ ಕೊಡ್ತಾ ಇದ್ದೀನಿ. ನನ್ನ ಹೆಸರು ಮಹಾಲಕ್ಷ್ಮಿ ಅಂತೇಳಿ. ಇದೇ ಸಂಘಟನೆಯಲ್ಲಿ ಕೆಲಸ ಮಾಡ್ತಿರೋ ಹೆಣ್ಮಗಳು, ಪದಾಧಿಕಾರಿ ನಾನು. ಯಾಕಂದರೆ ತುಂಬ ಅನ್ಯಾಯ ಆಗ್ತಿದೆ. ಪದೇ ಒಂದ್ಸತಿ ಬರೀ ಮಾತಲ್ಲಿ ಹೇಳಿದ್ರೆ ಕೇಳ್ತಾ ಇಲ್ಲ ಮನುಷ್ಯ. ಮತ್ತು ಜಾತಿ ಬಗ್ಗೆ ತುಂಬ ಕೆಟ್ಟದಾಗ ಮಾತಾಡಿದ್ರು. ಹೊಲ್ಮಾದಿಗರು, ಅಂಬೇಡ್ಕರ್ನ ಬಳಸ್ಕೋತೀರಾ, ಬೋರ್ಡ್ ಕಿತ್ತಾಕ್ರಿ, ಅಲ್ಲಿರೋ ವಸ್ತುಗಳನ್ನು ತೆಗೆದಾಕ್ರಿ, ಹಾಗೆ ಹೇಗೆ ಅಂತ ಹೀನಾಯವಾಗಿ ಮಾತಾಡುವಾಗ ಸಹಿಸೋಕ್ಕಾಗಲ್ಲ. ಯಾವುದೇ ಸ್ವಾಭಿಮಾನ ಇರುವಂಥ ಹೆಣ್ಮಕ್ಳು, ಅಂಬೇಡ್ಕರ್ ವಾದಿಗಳು ಯಾರು ಸಹಿಸಲ್ಲ ಇದನ್ನು. ಅವ್ರ ದರ್ಪ ಏನಿದ್ರು ಬೇರೆ ಕಡೆ ತೋರಿಸ್ಕೊಳ್ಳಿ, ಲಾಯರನ್ನ ದರ್ಪ ಬೇರೆ ಕಡೆ ತೋರಿಸ್ಕೋಬೇಕು. ನಮ್ಮ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನನೇ ಉಲ್ಲಂಘಿಸ್ಕೊಂಡು ಹೋಗೋವಾಗ ಒಬ್ಬ ಲಾಯರ್ ಆಗಿ ಅವ್ರಿಗೊಂದು ತಕ್ಕ ಪಾಠ ಕಲಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ.